ಸಂಸತ್ತಿಗೆ ನುಗ್ಗಲು ಯತ್ನ, ಪೊಲೀಸರ ಮೇಲೆಯೇ ಕಲ್ಲು ತೂರಾಟ, ಲಾಠಿ ಚಾರ್ಜ್ ಬಿಸಿಗೆ ಉರುಳಾಡ್ಕೊಂಡು ಓಡಿದ ಜಿರಳೆಗಳು. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಡೆಸುತ್ತಿರುವ ಪ್ರತಿಭಟನೆ ಮತ್ತೊಂದು ಹಂತ ತಲುಪಿದೆ. ಯುವಜನರ ಭವಿಷ್ಯ ನೀಟ್ ಎಂಬ ಉದ್ದೇಶಕ್ಕಾಗಿ ಆರಂಭಿಸಲಾದ ಪ್ರತಿಭಟನೆ ಕ್ರಮೇಣ ಹಿಂದೂ ವಿರೋಧಿ ನಿಲುವು, ಎಫ್ಆರ್ಸಿಎ ನಿಯಮ ವಿರೋಧಿ, ಬಿಜೆಪಿ ವಿರೋಧಿಗಳಿಗೆ ದೊಡ್ಡ ವೇದಿಕೆಯಾಗಿ ಬದಲಾಗಿತ್ತು. ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಉಪವಾಸ ನಿರತ ಸೋನಂ ವಾಂಗ್ಚುಕ್ ಅವರನ್ನು ಪೊಲೀಸರು ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರು. ಇದೀಗ ಸಂಸತ್ತಿನ ಆರಂಭದ ದಿನ ಸಂಸತ್ತಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಜಿರಳೆ ಪಾರ್ಟಿ ಬೆಂಬಲಿಗರಿಗೆ ದೆಹಲಿ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಜಿರಳೆ ಪಾರ್ಟಿ ಸದಸ್ಯರು ಜಂತರ್ ಮಂತರ್ ಹೊರತಾಗಿ ದೆಹಲಿ ಪೊಲೀಸರಿಂದ ಯಾವುದೇ ಜಾಥಾ, ಪ್ರತಿಭಟನೆಗೆ ಅನುಮತಿ ಪಡೆದಿರಲಿಲ್ಲ. ಆದಾಗ್ಯೂ ಜಿರಳೆಗಳು ಸಂಸತ್ತಿನತ್ತ ನುಗ್ಗಲು ಯತ್ನಿಸಿದ್ದು, ಈ ವೇಳೆ ತಡೆದ ಪೊಲೀಸರತ್ತ ಕಲ್ಲು ತೂರಾಟ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಲಾಠಿ ಚಾರ್ಜ್ ಮಾಡಿದ ಪೊಲೀಸರು ಜಿರಳೆಗಳನ್ನು ಸ್ಥಳದಿಂದ ಓಡಿಸಿ ಸಂಸತ್ ಮೇಲಿನ ದಾಳಿಯನ್ನು ಯಶಸ್ವಿಯಾಗಿ ತಡೆದಿದ್ದಾರೆ.